ನಮಸ್ಕಾರ. ನಮಸ್ಕಾರ ಸರ್. ಯಾವಾಗ ಬಂದ್ರಿ ಸರ್? ನಾವು ಮೊನ್ನೆ ಬಂದು 3 ದಿನ ಆಯ್ತು ಇವತ್ತಿಗೆ. ಎಷ್ಟು ಜೊತೆ ತೊಗೊಂಬಂದಿರಿ ಸರ್ ಒಂದು 30 ಜೊತೆ ತಂದಿದ್ದು ಕರುಗೋಳೆ ಎಲ್ಲ. ಹೌದಾ? ಹಾಂ, ಒಳ್ಳೆ ಕರುಗೋಳು ತಂದಿದ್ದು 30 ಜೋಡಿ ತಗೊಂಡ್ಬಂದಿದ್ದು. ಎಷ್ಟು ಮಾರಾಟ ಮಾಡಿದ್ರು ಸರ್ ಇವಾಗ ಒಂದು 15 ಜೊತೆ ಮಾರಿದ್ದೀವಿ. 15. ಇನ್ನೂ ಒಂದು 15 ಜೋಡಿ ಇದೆ. ಬೆಲೆ ಎಲ್ಲಿಂದ ಪ್ರಾರಂಭ? ಸರ್ ನಮ್ಮದು ಬೆಲೆ ಇವಾಗ 50ರಿಂದನೂ ಅವೆ. 50ರಿಂದ 1.5 ಗಂಟೆನೂ ಅವೆ. 50ರಿಂದ 1.5 ನೋಡಿ. 1.20 ಕೊಟ್ಟಿದ್ದೀವಿ. ಹಂಗೆ 1.20, 1.30, 1.10, 1 ಲಕ್ಷ ಈ ಥರ ಎಲ್ಲ ಸಾಕ ಕರುಗಳು. 50ರಿಂದ 1.5 ಲಕ್ಷ ಗಂಟೆ ಎಲ್ಲ ಸಾಕು ಕರುಗಳೇ. ಎಲ್ಲ ಸಾಕ ಕರುಗಳು, ಒಳ್ಳೆ ಕರುಗಳು ಎಲ್ಲ. ಈಗ 1 ವರ್ಷದವರೆಗೂ ಇಟ್ಕೊಳ್ಳೋ ಅಂತಾರೆ ತಾತಾರೆ. 30 ಜೊತೆ 15 ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದ್ದೀವಿ. ಇನ್ನು 15 ಜೋಡಿ ಆಗುತ್ತೆ. ಪರವಾಗಿಲ್ಲ ವ್ಯಾಪಾರ? ಪರವಾಗಿಲ್ಲ ವ್ಯಾಪಾರ. ನಿನ್ನೆ ಮೊನ್ನೆ ಒಳ್ಳೆ ವ್ಯಾಪಾರ ಆಯಿತು. ಇವತ್ತು ಸ್ವಲ್ಪ ಡೌನ್ ಆಯ್ತು, ಗಿರಾಕಿ ಕಡಿಮೆ ಇವತ್ತು. ಈ ವರ್ಷದ ವ್ಯಾಪಾರ ಸ್ವಲ್ಪ ಈ ವರ್ಷದ ವ್ಯಾಪಾರ ಚೆನ್ನಾಗೈತೆ. ಎಲ್ಲ ಹಳ್ಳಿ ಮೇಲೆ ಜನಕ್ಕೆ ಭಾರಿ ಪ್ರೀತಿ ಐತೆ. ತಗತ್ತವ್ರ ಕರುಗಳು ತುಂಬಾ ಜನ ಕರುಗಳು ತಗತ್ತವ್ರು, ಸಾಕ್ತವ್ರೆ ಜನ ಅಲ್ವಾ. ಹಳ್ಳಿ ಕರ್ ಮೇಲೆ ಒಲವು ಜಾಸ್ತಿ ಆಗೈತಿ ಇವಾಗ. ನಮಗೆ ಸುಮಾರು ಜನ ಈ ಸಲ ಜಾತ್ರೆಗಳು ಈಗ ಘಾಟಿಯಿಂದನೂ ನೋಡ್ತಾ ಇದೀವಲ್ಲ. ಪ್ರತಿ ಜಾತ್ರೆಲು ಘಾಟಿ, ಬೂಕ, ಕ್ಯಾಮನಹಳ್ಳಿ ಎಲ್ಲ ಜಾತ್ರೆಲು ನಾವು 25 ಜೋಡಿ ಮಾರ್ಕೊಂಡೇ ಬಂದಿದ್ದೀವಿ. ಈಗ ಒಂದು ತಿಂಗಳಿಂದ ನಾವು ಒಂದು 100 ಜೋಡಿ ಕರ ಖಾಲಿ ಮಾಡಿದ್ದೀವಿ. 100 ಜೊತೆ ಕರ ಖಾಲಿ ಮಾಡಿದ್ದೀವಿ ಘಾಟಿಯಿಂದ. 100 ಜೋಡಿ ಕರ ಖಾಲಿ ಮಾಡಿದ್ದೀವಿ. ಅದೇ ಅಂದ್ರೆ ಈಗ ಹಳ್ಳಿ ಕರ ಮೇಲೆ ಜನಗಳಿಗೆ ಸ್ವಲ್ಪ ಜಾಸ್ತಿ ಒಲವು ಜಾಸ್ತಿ ಆಗಿದೆ, ಜಾಗೃತಿ ಜಾಸ್ತಿ ಆಗಿದೆ ಅಲ್ವಾ? ಜಾಗರೂಕತೆ ಜಾಸ್ತಿ ಇಲ್ಲ ಅಂದ್ರೆ ಈಗ 100 ಜೊತೆ ಕರ ಮಾರಕ್ಕೆ ಆಗ್ತಿಲ್ಲ. ನಾವೇ ವ್ಯಾಪಾರ ಬೇಡ ಅನ್ನೋ ಮಟ್ಟಕ್ಕೆ ಹೋಗಿದ್ದೆ. ಈಗ 2 ವರ್ಷದಿಂದ, 2-3 ವರ್ಷದಿಂದ. ಈಗ ಹಳ್ಳಿ ಕಾರ್ ಅಂದ್ರೆ ಒಂದು ಬ್ರ್ಯಾಂಡ್, ಅದೊಂದು ಟ್ರೆಂಡ್ ಆಗೈತಿ. ಒಂಥರ ಸ್ಟಾರ್ ವ್ಯಾಲ್ಯೂ ಬಂದಾಗ. ಈಗ ಹಳ್ಳಿ ಕಾರ್ ಬಗ್ಗೆ ಈಗ ಸಾಹುಕಾರಗಳು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮುಂಚೆ ನಾಯಿ ಇಟ್ಕೊಂಡು ಓಡಾಡೋರು. ಈಗ ಹಳ್ಳಿ ಕಾರ್ ಮೇಲೆ ಪ್ರೀತಿ. ನಾಯಿ ಇಟ್ಕೊಂಡು ಓಡಾಡೋದು, ಹಳ್ಳಿ ಕಾರ್ ಇಟ್ಕೊಂಡು ಓಡಾಡೋದು ಒಂದು ಗತ್ತು, ಒಂದು ಪ್ರೀತಿ. ಹಳ್ಳಿ ಕಾರ್ ಇಟ್ಕೊಂಡು ಓಡಾಡಿದ್ರೆ ಒಂದು ಖುಷಿ ಅವ್ರಿಗೂ. ಅವರು ಈಗ ಕೆಲಸ ಮಾಡ್ಬೇಕು ಅಂತ ತಗೊಳ್ಳಾರಲ್ಲ, ಸಾಕ್ತಾರೆ ಹಳ್ಳಿ ಕಾರ್. ಈಗ ಅದು ಒಳ್ಳೇದು ಸರ್ ಅದು. ಈಗ ಕಲ್ ಬಸವಣ್ಣಗೆ ಹಾಲು ಹಾಕದ, ವಿಜೋತ್ ಬಸವಣ್ಣಗೆ ಹಾಲು ಹಾಕಿದ್ರೆ ದೇವ್ರ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ, ಎಲ್ಲರೂ ಒಳ್ಳೇದ್ ಮಾಡ್ತಾನೆ. ಖಂಡಿತ ರಘು ಪಟೇಲ್, ಮುಂದಿನ ಸಿದ್ಧಗಂಗಾ ಜಾತ್ರೆಗೆ ಇನ್ನೂ ಜಾಸ್ತಿ ತಗೊಂಡ್ಬನ್ನಿ. ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ. ನಿಮ್ಮಂತವ್ರು ಮುಂದೆ ಬರಬೇಕು. ನಿಮ್ಮಂತ ಯುವಕರು ಮುಂದೆ ಬಂದು ಒಂದು ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು. ಯಾಕಂದ್ರೆ ಎಲ್ಲರೂ ದನಕರಗಳು ಸಾಕಾಗಲ್ಲ. ಇಲ್ಲಾಂದ್ರೆ ನಮ್ಮ ಮಕ್ಕಳು ಕಾಲಕ್ಕೆ ಹಳ್ಳಿಕಾರೇ ನಶಿಸಿ ಹೋಗ್ಬೋದು ಅಲ್ವಾ? ಈಗ 10 ವರ್ಷ ಕಳೆದ್ರೆ ಇವಾಗಿನ ಪ್ರಕಾರ ಸಾಕ್ತವ್ರೆ ಅಲ್ವಾ? ಈಗ 4-5 ವರ್ಷದಿಂದ ಇಷ್ಟು ಇರ್ಲಿಲ್ಲ. ಕರೋನಾ ಆದ್ಮೇಲೆ ಕೊರೋನಾ ಮುಗಿದ ಮೇಲೆ ಜನಗಳಿಗೆ ಈಗ ಹಳ್ಳಿಗಳ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಹೌದು. ಕೊರೋನಾ ಮುಗಿದ ಮೇಲೆ ಬೆಂಗಳೂರಿಂದ ಸುಮಾರು ಜನ ರಿಟರ್ನ್ ಹಳ್ಳಿಗೆ ಬಂದು ಸೇರ್ಕೊಂಡ್ರು. ಎಲ್ಲರೂ ಒಂದ್ ಜೊತೆ ಕರುಗಳು ಸಾಕೋಣ, ಏನೋ ಟೈಮ್ ಪಾಸ್ ಆಗಲಿ, ಪ್ರೀತಿ. ಹಳ್ಳಿಕಾರ ಮೇಲೆ ಪ್ರೀತಿ ಇದೆ ಈಗ. ಅದು ನಮ್ಗ ಮೇಲೆ ಇನ್ನೊಂದೇನು ಅಂದ್ರೆ, ನಾವೀಗ 100 ಜೊತೆ ಕರುಗಳು ನಾನು ತಗೊಂಬಂದು ಮಾರಿದ್ದೀನಲ್ವ ಸರ್, 5,000, 3,000, 2,000 ಲಾಭಕ್ಕೆ ಕೇಳೋರು ಹೊರತು ನಾನು ಕೊಟ್ಟಿರೋರ ಹತ್ರ ಎಲ್ಲರ ಹತ್ರ ನಮ್ಗೊಂದು ಪ್ರೀತಿ. 2,000 ಕಮ್ಮಿನೇ ಕೊಡು, ಹಳ್ಳಿಕಾರ ಸಾಕಿ, ಹಳ್ಳಿಕಾರ ಬೆಳೆಸಿ. ಇದು ಹೇಳ್ತಾ ಇದ್ದೀನಿ ನಾನು. ಕರೆಕ್ಟ್. ಒಳ್ಳೆ ಮಾತು. ಬೆಳೆಸ್ಬೇಕು. 5,000 ಕಡಿಮೆ ತಗೊಂಡೋಗಿ. ಸರಿ. ಈಗ ಒಳ್ಳೆ ಕೂಟ ಹಾಕ್ತಾ ಇದೀವಿ, ಒಳ್ಳೆ ಕರುಗಳು ಕೊಡ್ತಾ ಇದೀವಿ. ನಾವು ತಮಿಳ್ನಾಡಿಂದನೂ ತರ್ತಾ ಇದೀವಿ. 1 ತಿಂಗಳಿಂದ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ. 100 ಜೊತೆ ಕರ ತಂದ್ಬಿಟ್ಟು ನಾವು ಕೂಡಕ್ಕೆಲ್ಲ ರೆಡಿ ಮಾಡ್ಬೇಕು ಅಂದ್ರೆ ಅದೇ ಹುಡುಗಾಟನ ಜಾತ್ರೆಗೆ ಬಂದು ಎಲ್ಲ ಹಾಕಿ. ಯಾಕಂದ್ರೆ ಎಲ್ಲರೂ ದನಕರಗಳನ್ನು ಕಟ್ಟಕ್ಕಾಗಲ್ಲ. ಅಲ್ಲಿ ಪ್ರೀತಿ ಇರ್ಬೇಕು, ವಿಶ್ವಾಸ ಇರ್ಬೇಕು, ಬದ್ಧತೆ ಇರ್ಬೇಕು, ತ್ಯಾಗ ಮಾಡಬೇಕು ಅಲ್ವಾ? ಅವಾಗ ಮಾತ್ರ ನಾವು ದನಕರಗಳನ್ನ ಸಾಕಕ್ಕೆ ಸಾಧ್ಯ ಅಲ್ವಾ? ಆಗ್ಲಿ ಸರ್, ಒಳ್ಳೇದಾಗಲಿ, ಒಳ್ಳೆ ವ್ಯಾಪಾರ ಆಗಲಿ ನಿಮ್ಮಂತರಿಂದ. ಹಳ್ಳಿಕಾರ ಜಾಗೃತಿನ ಒಂದು ಜಾಗೃತಿ ಮೂಡಿಸ್ಲಿ ಸರ್. ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ರಘು ಪಟೇಲ್ ಅವರು 30 ಜೊತೆ ತಗೊಂಡ್ಬಂದಿದ್ದಾರೆ ಗುಟ್ಟೆ ಜಾತ್ರೆಗೆ. ಈಗಾಗಲೇ 15 ಜಾತ್ರೆ